ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಕರ್ಜಿಕಾಯಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈ ಥರ ಎಲೆಯನ್ನು ರೌಂಡಾಗಿ ಲಟ್ಟಿಸ್ಕೋಬೇಕು. ಆಮೇಲೆ ಅದು ಹಚ್ಚಿರುತ್ತೆ, ಕರ್ಜಿಕಾಯಿ ಸಿಗುತ್ತೆ ಅಂಗಡಿಯಲ್ಲೆಲ್ಲ. ಬೇಕಿದ್ರೆ ಆ ಥರ ಮಾಡ್ಕೋಬೋದು, ಇಲ್ಲ ಕೈಯಿಂದನೂ ಮಾಡ್ತಾರೆ ನಮ್ಮ ಸೈಡು. ಎಲೆಗೆ ಎಷ್ಟು ಪ್ರಮಾಣ ಹೂರಣ ಬೇಕೋ ಅಷ್ಟು ಪ್ರಮಾಣ ಹೂರಣವನ್ನು ತುಂಬ್ಕೋಬೇಕು. ತುಂಬ್ಕೊಂಡ್ಮೇಲೆ ಸ್ವಲ್ಪ ಎಲೆಯನ್ನು ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ಕ್ಲೋಸ್ ಮಾಡಿ ನೀಟಾಗಿ ಒತ್ತಿ ಸೈಡ್ ಬಂದಿರೋ ಕನಕ್ ಅಂತಾರೆ, ಅದನ್ನೆಲ್ಲ ಹಿಟ್ಟನ್ನು ತೆಗಿಬೇಕು. ತೆಗೆದ್ಮೇಲೆ ನೋಡಿ ಈಗ ಆಕಾರ ಬಂತು. ಇವಾಗ ಇದೇ ಥರ ನಾವು ಒಂದು 25ರಿಂದ 30 ಕರಂಜಿಯನ್ನು ಮಾಡಿಟ್ಕೋಬೇಕು. ಕರಂಜಿ ಅಂದರೆ ಕರ್ಜಿಕಾಯನ್ನು ಮಾಡಿಟ್ಕೋಬೇಕು. ಆಮೇಲೆ ಎಣ್ಣೆ ಕಾಯಿಸಿ ಒಂದೊಂದನ್ನು ಕಾದ ಎಣ್ಣೆ ಮೇಲೆ ಬಿಡಬೇಕು. ಸ್ವಲ್ಪ ಲೋ ಫ್ಲೇಮ್ನಲ್ಲಿಟ್ಟು ಕರಿಬೇಕು. ಸ್ವಲ್ಪ ಕ್ರಿಸ್ಪಿ ಕಡಕ್ಕಾಗಿ ಬರಬೇಕಂತಂದರೆ ಸಣ್ಣ ಉರಿಯಲ್ಲಿಟ್ಟು ಕರಿಬೇಕು. ನಮ್ಮ ಸೈಡು ನಾಗರ ಪಂಚಮಿಗೆ ಕರ್ಜಿಕಾಯಿ ಮಾಡಲೇಬೇಕು, ಇಲ್ಲ ಅಂತಂದರೆ ಅದು ಹಬ್ಬನೇ ಅನ್ನಿಸ್ಕೊಳ್ಳಲ್ಲ. ನೋಡಿ ಈಗ ಕರ್ಜಿಕಾಯಿ ರೆಡಿ ಆಯಿತು. ಗೋಲ್ಡನ್ ಬ್ರೌನ್ ಕಲರ್ ಬಂತು ಕಲರು. ಹೂರಣದಲ್ಲಿ ಏನೇನು ಹಾಕೀನಿ ಅಂದರೆ ಪುಟಾಣಿ, ಎಳ್ಳು, ಗಸಗಸೆ, ಏಲಕ್ಕಿ, ಕೊಬ್ಬರಿ, ಆಮೇಲೆ ಸಕ್ಕರೆ ಇದನ್ನು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಕೆಲವೊಬ್ಬರು ಬೆಲ್ಲದ ಮಾಡ್ತಾರೆ, ಕೊಬ್ಬರಿದು ಮಾಡ್ತಾರೆ, ಆಮೇಲೆ ಶೇಂಗಾದ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಪುಟಾಣಿ ಹಿಟ್ಟಿಂದ ನಾವು ಕರ್ಜಿಕಾಯನ್ನು ಮಾಡ್ತೇವೆ. ಇದು ತುಂಬ ರುಚಿಯಾಗಿರ್ತೈತಿ. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.